ನಾನು ಇದನ್ನ ಬರೀ ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಅಷ್ಟೇ ನೃತ್ಯವನ್ನ ಮಾಡ್ತಾ ಇದ್ದೆ. ಮೊಟ್ಟ ಮೊದಲಿಗೆ ಹರಪನಹಳ್ಳಿಯಲ್ಲೇ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಅವಕಾಶ ಸಿಕ್ಕಿದ್ದು. ಹರಪನಹಳ್ಳಿ ವೇದಿಕೆ ಮೇಲೆ ಕಾಳವ ಜೋಗ್ತಿ ನಾವೆಲ್ಲರೂ ಒಂದು ನೃತ್ಯ ಮಾಡಿದ್ವಿ. ಅದಾದ ನಂತರ ಅದೇ ಕೊಟ್ರಪ್ಪರ ವಿಚಾರ ಹೇಳಿದ್ನಲ್ಲ, ಅವ್ರ ಗಮನಕ್ಕೆ ಬಂತು. ಹಂಗ ಬೆಳೀತಾ ಬಂದ್ವಿ. ಎಲ್ಲಮ್ಮನ ನಾಟಕ ಜಾನಪದ ಶೈಲಿಯಲ್ಲಿ ಕಾಳವ ಜೋಗ್ತಿ ಮಾಡ್ತಾ ಇದ್ರು. ಅವ್ರ ಜೊತೆ ಸೇರಿ ಅದರಲ್ಲಿ 7 ಪಾತ್ರಗಳನ್ನ ಮಾಡ್ತಿದ್ದೆ. ರಾತ್ರಿ ಇಡೀ ರಾತ್ರಿ ನಾಟಕವನ್ನ ಮಾಡ್ತಿದ್ವಿ. ಅವಾಗ ನಮಗೆ ಕೊಡ್ತಿದ್ದು 6 ಜನದ ಸಂಭಾವನೆ 50 ಸೇರು ಜೋಳ, ಇಲ್ಲ ಅಂದ್ರೆ 200 ರೂಪಾಯಿ ದುಡ್ಡು. 6 ಜನಕ್ಕೆ ಇಡೀ ರಾತ್ರಿ ನಾಟಕ ಆಡಿದ್ರೆ 200 ರೂಪಾಯಿ ದುಡ್ಡು, ಇಲ್ಲ 50 ಸೇರು ಜೋಳ. ಓಣಿಗೆ ಆಡಿಸೋದು ಹಂಗೆಲ್ಲ ಮಾಡ್ಕೊಂತ ಬಂದ್ವಿ. ಸರ್ಕಾರ ಯಾವಾಗ ಮಂಗಳಮುಖಿಯರು ಅಂತ ಗುರುತಿಸಿದ್ರು, ಅವಾಗ ನಮ್ಮ ಮರೇಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ, ಇಲ್ಕಲ್ ಉಮಾರಾಣಿ, ಅವ್ರ ಸರ್ಕಾರನೇ ಇವ್ರನ್ನ ಮಂಗಳಮುಖಿಯರು ಅಂತ ಗುರುತಿಸಿದ್ದಾರೆ. ನಾವ್ಯಾಕೆ ಅವ್ರನ್ನ ಕರ್ಕೊಂಡು ಪಾತ್ರಗಳನ್ನ ಮಾಡಬಾರದು, ಅವ್ರನ್ನ ಕರ್ಕೊಂಡು ನಾಟಕ ಯಾಕೆ ಮಾಡಬಾರದು ಅಂತ ಮೊಟ್ಟ ಮೊದಲಿಗೆ ಮೋಹಿನಿ ಭಸ್ಮಾಸುರ ಅನ್ನೋ ನಾಟಕದಲ್ಲಿ ಇಡೀ ನಮ್ಮ ತಂಡವನ್ನ ಬಳಸ್ಕೊಂಡು ಅವರು ನಾಟಕವನ್ನ ಮಾಡಿದ್ರು. ಇಲ್ಕಲ್ ಉಮಾರಾಣಿ ಪಾರ್ವತಿ ಪಾತ್ರ ಮಾಡಿದ್ರು, ಮಾಯನ್ ಪಾತ್ರ ಮಾಡಿದ್ರು, ಮೋಹಿನಿ ಪಾತ್ರ ಮಾಡಿದ್ರು, ನಾನು ಭಸ್ಮಾಸುರನ ಪಾತ್ರ ಮಾಡಿದೆ. ಅವರೆಲ್ಲರೂ ಅದರಲ್ಲೆಲ್ಲರೂ ತೊಡಕೊಂಡಿದ್ರು. ಇಲ್ಲ, ಒಂದು ಡೈಲಾಗ್ ಕೇಳಲೇಬೇಕು ಅನಿಸ್ತದೆ. ಹೌದೌದು, ಕೇಳಬೇಕು. ಭಸ್ಮಾಸುರನ ಹೇಳ್ತೀನಿ. ಭಸ್ಮಾಸುರನ ಪಾತ್ರವನ್ನ ಮಾಡಿದ್ವಿ. ಭಸ್ಮಾಸುರನ ಪಾತ್ರ ಮಾಡಿದಾಗ ಅವರಿಗೆ ಡೈರೆಕ್ಷನ್ ಉಮಾರಾಣಿದೆ ಡೈರೆಕ್ಷನ್. ಅವಾಗ ಆಕಿಗೆಲ್ಲರೂ ಜನ ಬೈಯಕ್ ನಿಂತು ಬಿಟ್ರು. ಹೋಗಿ ಗಣಜೋಗಮ್ಮರಿಗೆ ಪೌರಾಣಿಕ ನಾಟಕ ಕಲಿಸ್ತೀಯಲ್ಲ ಉಮ್ಮ, ಅವ್ರೇನ್ ನಾಟಕ ಮಾಡ್ತಾರ, ಅವ್ರು ಓಡಾಡೋ ಸ್ಟೈಲೇ ಬೇರೆ, ಅವ್ರು ಮಾತಾಡೋ ಸ್ಟೈಲೇ ಬೇರೆ, ಅವರ ಭಾವನೆಗಳೇ ಬೇರೆ, ವೇದಿಕೆ ಮೇಲೆ ಗಂಡಾಗಿ ಮೆರೆಯೋದುಂಟ ಅವರು, ಆಗೋದಿಲ್ಲ ಅಂದ್ರೆ ಇಲ್ಲ, ನಾನು ಮಜಕ್ಕನ ಹತ್ರ ಮಾಡಿಸ್ತೀನಿ, ಆ ಧೈರ್ಯ ಕಿತ್ತಾಗೈತಿ, ನಾ ಮಾಡಿಸ್ತೀನಿ, ನೋಡ್ರಿ ಅಂದ. ಮಕ್ಕಕ್ ಮಸಿ ಹೆಚ್ಚಿಗೆ ಅಂತ ಹೇಳೋರು ಎಲ್ಲಾರು. ಹಾಕಿ ನಮಗೆ ಹಗಲು ರಾತ್ರಿ ನಾಗರತ್ನಮ್ಮ ಹಾಕಿ ಡೈಲಾಗ್ಗಳನ್ನ ತಿದ್ದಿದ್ರು. ನಾನು ಬೆಳಗ ಮುಂಜಾನೆ ಗುಡ್ಡದಾಗ ಹೋಗಿ ಕುತ್ಕೊಂಡು ಸೂರ್ಯ ಹುಟ್ಟ ಸಮಯದಾಗ ಅಲ್ಲಿ ಇರ್ತಿದ್ದೆ. ನಾನು ಹಿಂದಿನ ಡೈಲಾಗು, ಮುಂದಿನವರ ಡೈಲಾಗು, ಹಿಂದಿನವರ ಡೈಲಾಗು, ನನ್ನ ಡೈಲಾಗು ಜೋರಾಗಿ ಹೇಳ್ತಾ ಇದ್ದೆ. ಆ ನಾಟಕನೆಲ್ಲ ಪ್ರದರ್ಶನ ಆಯ್ತು. ನಾಟಕ ನೋಡಿದವರು ಚಪ್ಪಾಳೆ ಹೊಡಿಯೋದು, ವಿಜಿಲ್ ಹಾಕೋದು, NT ರಾಮರಾವ್ ನೆನ್ಸ್ಕೊಂಡ್ರು, ರಾಜ್ಕುಮಾರ್ ನೆನ್ಸ್ಕೊಂಡ್ರು, ವಜ್ರಮುನಿನ್ ನೆನ್ಸ್ಕೊಂಡ್ರು. ಇಷ್ಟೆಲ್ಲ ಏನ್ ಅದ್ಭುತ ನಾಟಕ ಆಯ್ತು. ಈಗ ಹಲವಾರು ಚಾನೆಲ್ಗಳಲ್ಲೆಲ್ಲ ಬಂತು. ಸುಮಾರು ರಾಯಚೂರು, ಬೆಂಗಳೂರು, ಬೇರೆ ಬೇರೆ ಕಡೆ ಎಲ್ಲ ಅದು ಮೋಹಿನಿ ಭಸ್ಮಾಸುರ. ಅವತ್ತು ಮೋಹಿನಿ ಭಸ್ಮಾಸುರ ನಾಟಕ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಬರೀ ದೈತ್ಯ ಪಾತ್ರಗಳನ್ನೇ ಕೊಡ್ತಾ ಇದಾರೆ. ಆ ಹೆಣ್ಮಕ್ಳು ತಡಬೋದು, ಒಡಿಸ್ಕೊಂಡು ಸತ್ತು ಹೋಗ್ಬಿಡೋದು ಸ್ಟೇಜ್ನಾಗ. ಬರೀ ರಾಕ್ಷಸರ ಪಾತ್ರಗಳನ್ನೇ, ಆ ಬಾಡಿ ಮಾಡಿಸಿದ ಬಾಡಿ, ನೀವು ಅಜಾನುಬಾಹು ಆಗಿದ್ದೀರಲ್ಲ ಅಂತ ಪಾತ್ರಗಳನ್ನೇ ಕೊಡ್ತಾರೆ. ನಾನು ತುಂಬಾ ಇಷ್ಟದಿಂದ ಮಾಡ್ತಿದ್ದೆ. ನಾನು ಎಲ್ಲೂ ಈಕಿ ಜೋಗತಿ ಅಂತ ಗೊತ್ತಾಗ್ಬಾರ್ದು, ಈಕಿ ತೃತೀಯ ಲಿಂಗಿ ಅಂತ ಗೊತ್ತಾಗ್ಬಾರ್ದು. ಅವ್ರಿಗೆ ಅಷ್ಟೆಲ್ಲ ಮಾತಾಡಿದ್ದಾರೆ. ನಾನು ನಿಜ ಜೀವನದಲ್ಲಿ ಗಂಡ ಆಗದೆ ಇದ್ರು ವೇದಿಕೆ ಮೇಲೆ ಆದ್ರೂ ಗಂಡಾಗಿ ತೋರಿಸ್ಬೇಕು ಅಂತ ನಾಟಕವನ್ನ ಮಾಡ್ತಿದ್ದೆ. ಪರಮೇಶ್ವರನ ಹತ್ರ ಭಸ್ಮಾಸುರ ವರ ಕೇಳ್ತಾನೆ. ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಸುಟ್ಟು ಬೂದಿ ಆಗ್ಬೇಕು ಅಂತ ಒಂದು ವರವನ್ನ ಕೊಡು ಅಂತ ಪರಮಾತ್ಮನ ಕೇಳಿದಾಗ, ಪರಮಾತ್ಮ ತಥಾಸ್ತು, ಇಂದಿನಿಂದ ನೀನು ಯಾರ ತಲೆ ಮೇಲೆ ಕೈ ಹಿಡಿವಿಯೋ ಅವರು ಸುಟ್ಟು ಭಸ್ಮ ಆಗ್ತಾರೆ ಅಂತ. ಆಯ್ತು, ತಥಾಸ್ತು ಅಂದ ತಕ್ಷಣ ಕೊಟ್ಟು ಪರಮೇಶ್ವರ ಮಾಯ ಆಗ್ಬಿಡ್ತಾನೆ. ಭಸ್ಮಾಸುರ ಒಬ್ಬನೇ ನಿಂತಿರ್ತಾನೆ. ಅವನಿಗೆ ಸಂತೋಷನೇ ಸಂತೋಷ. ಅವಾಗ ಅವನ ಸಂತೋಷದಲ್ಲಿ ಒಂದು ನಗ್ತಾನೆ ಅವನು. ಸ್ವತಂತ್ರ, ನಾನಿಂದು ಸರ್ವತಂತ್ರ ಸ್ವತಂತ್ರ, ಬಯಸಿದವರ ಸಿಕ್ಕಿತು, ನನಗದು ದಕ್ಕಿತು. ಅಸುರರ ಕುಲವನ್ನು ಕಂಡು ಕೀಳಿ ಕಾಣುವ ಕುಲಗೇಡಿಗಳ ನೆತ್ತಿಯ ಮೇಲೆ ತೂಗುಗತ್ತಿ ತೂಗಲಾರಂಭಿಸಿತು. ಮೊದಲು ಕಂಟಕ ಪ್ರಾಯರಾದವರನ್ನು ಹುಡುಕಿಕೊಂಡು ಭೂಲೋಕಕ್ಕೆ ಹೋಗಿ ಅವರನ್ನು ಸುಟ್ಟು ಬೂದಿ ಮಾಡುತ್ತೇನೆ. ಆಮೇಲೆ ಸತ್ಯಲೋಕ, ಆಮೇಲೆ ದೇವಲೋಕ, ಆಮೇಲೆ ನನ್ನ ತಂದೆಯ ಲೋಕ. ಇನ್ನಾರು ಸರಿ ಸಮಾನ ನನಗೆ, ನಾನೇ ಸರ್ವಾಧಿಪತಿ, ನಾನೇ ಭಸ್ಮಾಸುರ. ವಾವ್.